ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಗೆದ್ದು ಬೀಗಿದ ಶಿವಣ್ಣ, ಸೂತು ನೆಲ ಕಚ್ಚದ ವೀರಭದ್ರ. ಹಾಗಿದ್ರೆ ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಪಾರು ವೀರಭದ್ರಂಗೆ ಚಾಲೆಂಜ್ ಹಾಕಿದ್ರು. ಈ ಬಾರಿ ಖಂಡಿತ ನಿನ್ನ ಮುಂದೆ ನನ್ನ ಗಂಡ ಶಿವಣ್ಣನನ್ನ ನಿಲ್ಲಿಸಿದ್ದೆ, ಶಿವನ್ನ ನಿಲ್ಲಿಸಿ ಗೆಲ್ಲಿಸ್ತೀನಿ ಅಂತ. ಆದರೆ ಪ್ರಾರಂಭದಲ್ಲೇ ವೀರಭದ್ರ ತುಂಬ ಚಂದ ಪಿತೂರಿಯನ್ನ ಮಾಡಿದ್ರು. ಇಲ್ಲಿ ತಾನೇ ಶಿವಣ್ಣನ ಎಲೆಕ್ಷನ್ಗೆ ನಿಲ್ಲಿಸಿ ನಂತರ ನಾಮಿನೇಷನ್ ಅನ್ನ ಫೈಲ್ ಮಾಡಿಸಿ ನಂತರ ವಾಪಸ್ ತಗೊಳ್ಳೋ ರೀತಿ ಮಾಡಿ ಈ ಒಂದು ಎಲೆಕ್ಷನ್ ಅಲ್ಲಿ ನಾನು ಮಾತ್ರ ನಿಲ್ಲುವುದು ಅನ್ನೋ ರೀತಿ ಹೊಂಚಾಕಿ ಸಂಚು ಮಾಡಿದ್ರು. ಬಟ್ ಎಲ್ಲವನ್ನ ಕೂಡ ಉಲ್ಟಾ ಮಾಡಿದ್ದು ಬೇರೆ ಯಾರು ಅಲ್ಲ, ಅದು ನಮ್ಮ ಪ್ರೀತಿಯ ಪಾರು. ತನ್ನ ಅಪ್ಪನ ವಿರುದ್ಧವಾಗಿ ನಿಂತು ಇಡೀ ಜನರಿಗೆ ಒಳ್ಳೆ ನಾಯಕ ಬೇಕು ಅಂತ ಹೇಳಿ ತನ್ನ ಗಂಡ ಶಿವುವನ್ನ ನಿಲ್ಲಿಸ್ತಾಳೆ. ಶಿವು ಒಪ್ತಾ ಇದ್ದಾಗ ಶಿವು ಮುಂದೆ ಎಲ್ಲರೂ ಕೂಡ ಪ್ರಮಾಣ ಮಾಡಿ ಶಿವಣ್ಣನ ಒಪ್ಪಿಸ್ತಾರೆ ಈ ಒಂದು ಎಲೆಕ್ಷನ್ಗೆ. ಫೈನಲಿ ಶಿವಣ್ಣ ಏನು ಎಲೆಕ್ಷನ್ ನಿಂತಿರ್ಬೋದು, ಆದ್ರೆ ಶಿವಣ್ಣಂಗೆ ಮನಸ್ಸಲ್ಲಿ ಇರುವುದು ತನ್ನ ಮಾವ ವೀರಭದ್ರ ಗೆಲ್ಬೇಕು ಅಂತಷ್ಟೇನೆ. ಇಲ್ಲಿ ವೀರಭದ್ರ ನಿಜಕ್ಕೂ ಎಂಥ ವ್ಯಕ್ತಿ ಅನ್ನೋದನ್ನ ಪಾರು ಬಿಡಿಸಿ ಶಿವಣ್ಣಂಗೆ ಅರ್ಥ ಮಾಡಿಸ್ತಾಳೆ. ಆದ್ರೆ ಶಿವಣ್ಣ ಮಾತ್ರ ಯಾವ ಮಾತನ್ನು ಕೂಡ ನಂಬೋದಿಲ್ಲ. ಇಲ್ಲಿ ಶಿವಣ್ಣನ ಪಾಲಿಗೆ ವೀರಭದ್ರ ನಿಜಕ್ಕೂ ಕೂಡ ಮಾನಸಿಕ ಗುರು ಆಗ್ಬಿಟ್ಟಿದ್ದಾರೆ. ಮನಸ್ಸಲ್ಲಿ ಪೂಜಿಸ್ತಾರೆ ವೀರಭದ್ರನನ್ನ ಶಿವಣ್ಣ. ಆದ್ರೆ ವೀರಭದ್ರ ಬೆನ್ನಿಗೆ ಚೂರಿ ಹಾಕೋಕೆ ಮುಂದಾಗ್ತಿದ್ದಾರೆ. ಪ್ರತಿ ಕ್ಷಣ ಶಿವಣ್ಣನ ನೆಮ್ಮದಿ ಹಾಳಾಗಬೇಕು, ಶಿವಣ್ಣ ಚೆನ್ನಾಗಿರಬಾರ್ದು ಅಂತ ಹೇಳಿ ಆತನ ತಂಗಿಯರ ಬದುಕಲ್ಲಿ ಆಟವನ್ನ ಆಡೋದಕ್ಕೆ ಮುಂದಾಗಿದ್ರು. ಆದ್ರೆ ಏನೇ ಮಾಡಿದ್ದು ಕೂಡ ಶಿವಣ್ಣನಿಗೆ ಗೊತ್ತಿಲ್ಲ, ಹೇಳಿದ್ರು ಕೂಡ ಶಿವಣ್ಣ ಅರ್ಥ ಎಲೆಕ್ಷನ್ ಅಲ್ಲೂ ಕೂಡ ವೀರಭದ್ರನ್ ತುಂಬಾ ಚೆನ್ನಾಗಿ ಗೊತ್ತಿದೆ. ತನ್ನ ಇಬ್ಬರು ಹೆಂಡತಿರು ಕೂಡ ಶಿವಣ್ಣನಿಗೆ ಓಟ್ ಮಾಡ್ತಾರೆ ಅಂತ. ಅದೇ ಕಾರಣಕ್ಕೆ ಅವರು ಓಟ್ ಹಾಕ್ಲೇಬಾರ್ದು ಅಂತ ಮೊದಲೇ ಕೈಗೆ ಬೆರಳಿಗೆ ಇಂಕನ್ನ ಹಾಕೋದ್ರ ಮುಖಾಂತರ ಅವರ ಓಟು ಶಿವಣ್ಣನಿಗೆ ಬೀಳದಾಗೆ ಮಾಡ್ತಾರೆ. ಆದ್ರೆ ತನ್ನ ಸೊಸೆ ರತ್ನ ಖಂಡಿತವಾಗ್ಲೂ ನನಗೆ ಆಗ್ತಾಳೆ ಅನ್ನೋ ವಿಶ್ವಾಸದ ಜೊತೆಗೆ ಆಕೆಯ ಬೆರಳಿಗೆ ಯಾವುದೇ ರೀತಿಯ ಇಂಕನ್ನ ಕೂಡ ಹಾಕೋದಲ್ಲ. ಆದ್ರೆ ಇಲ್ಲಿ ಶಿವಣ್ಣ ಎಲೆಕ್ಷನ್ ನಲ್ಲಿ ವೋಟ್ ಮಾಡೋದು ವೀರಭದ್ರಂಗಾಗಿರತ್ತೆ. ಇಲ್ಲಿ ತುಂಬಾ ಚೆನ್ನಾಗಿ ಪಾರುಗೂ ಕೂಡ ಗೊತ್ತಿತ್ತು ಇಲ್ಲಿ ಶಿವು ಇದೇ ಕೆಲಸ ಮಾಡ್ತಾನೆ ಅಂತ. ಅದೇ ರೀತಿಯಾಗಿ ಇಲ್ಲಿ ಶಿವು ತನ್ನ ಒಂದು ಪಕ್ಷಕ್ಕೆ ತನ್ನ ಗುರುತಿಗೆ ಓಟ್ ಹಾಕೊಳ್ಳೋದ್ರ ಬದಲಾಗಿ ವೀರಭದ್ರ ಗೆಲ್ಬೇಕು ಅಂತ ಹೇಳಿ ಓಟ್ ಹಾಕಿದ್ದಾರೆ. ಜೊತೆಗೆ ವೀರಭದ್ರನೇ ಗೆಲ್ಬೇಕು ಅಂತ ಹೇಳಿ ದೇವರ ಮುಂದೆ ಕೂಡ ಪ್ರಾರ್ಥನೆ ಮಾಡ್ತಿದ್ದಾರೆ. ಇಲ್ಲಿ ವೀರಭದ್ರ ಗೆಲ್ಬೇಕು ಅಂತ ಶಿವಣ್ಣ ಪ್ರಾರ್ಥನೆಯನ್ನ ಮಾಡ್ತಿದ್ರೆ, ಶಿವಣ್ಣ ಗೆಲ್ಬೇಕು ಅಂತ ಇಡೀ ಕುಟುಂಬ ಅಮ್ಮ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ. ಆದ್ರೆ ನಿಜಕ್ಕೂ ವೀರಭದ್ರಂಗೆ ಎರಡೆರಡು ರೀತಿ ಇದೆ. ಒಂದು ನಾನು ಗೆಲ್ತೀನಿ ಅಂತ ಇಲ್ಲ, ಅಂದ್ರೆ ಇಲ್ಲಿ ಶಿವಣ್ಣಮ್ಮನ ಮುಂದೆ ಸೋಲ್ಬೇಕಾಗತ್ತೆ ಅನ್ನೋ ಒಂದು ಭಯ ಕೂಡ ಇದೆ. ಇದೆಲ್ಲದರ ನಡುವೆ ಆತ ಕಡೆ ಜಿಮ್ಸಿನ ವೋಟನ್ನ ಹಾಕಿ ಎಲೆಕ್ಷನ್ ನಲ್ಲಿ ಭಾಗವಹಿಸಿ ತನ್ನ ಪಿಂಕಿ ಜೊತೆ ಮದುವೆ ಆಗ್ಬೇಕು ಅಂತ ಹೇಳಿ ತುದಿಗಾಲಲ್ಲಿ ಕಾಯ್ತಿರ್ತಾರೆ. ಎಲ್ಲರೂ ಕೂಡ ಜಿಮ್ಸಿನನಿಗೆ ಹೇಳಿದ್ರು, ಆ ಹುಡುಗಿ ಸರಿ ಇಲ್ಲ, ಆಕೆ ಆಸ್ತಿಗೋಸ್ಕರ ಬಂದಿದ್ದಾಳೆ, ಖಂಡಿತ ಆಕೆಯನ್ನ ಮದುವೆ ಆಗ್ಬೇಡ, ನಿನ್ನ ಹತ್ರ ಆಸ್ತಿ ಇಲ್ಲ ಅಂದ್ರೆ ಖಂಡಿತ ಅವಳು ನಿನ್ನ ಜೊತೆ ಇರುವುದಿಲ್ಲ, ಅವಳಿಗೆ ನಿನ್ನ ಮೇಲೆ ಯಾವುದೇ ರೀತಿ ಪ್ರೀತಿ ಇಲ್ಲ, ಅವಳಿಗಿರುವುದು ನಿನ್ನ ಆಸೆ ಮೇಲೆ, ನಿನ್ನ ಆಸ್ತಿ ಮೇಲೆ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಜಿಮ್ಸಿನ ಮಾತ್ರ ಯಾವುದನ್ನ ಕೂಡ ನಂಬರ್ಲಿಲ್ಲ, ಒಪ್ಪಿರ್ಲಿಲ್ಲ. ಆದ್ರೆ ಇವತ್ತು ಯಾವಾಗ ಮದುವೆ ಆಗ್ಬೇಕಾಗಿ ಬಂತು ಆ ಕ್ಷಣ ಇಲ್ಲಿ ಪಿಂಕಿ ಜಿಮ್ಸಿನನಿಗೆ ಕೈ ಕೊಟ್ಟು ಊರ್ ಬಿಟ್ಟು ತಮಿಳ್ನಾಡಿನ ಮಿನಿಸ್ಟರ್ ಅನ್ನ ಮದುವೆ ಆಗೋದಕ್ಕೆ ಹೋಗ್ತಿದ್ದಾಳೆ. ಈ ಲೆಟರ್ ಅನ್ನ ಬರೆದು ಹೋಗಿರ್ತಕ್ಕಂಥ ಪಿಂಕಿಯ ಒಂದು ಪ್ರೀತಿಯನ್ನ ನೋಡದೆ ನಿಜಕ್ಕೂ ಕುಸಿದು ಹೋಗ್ತಿದ್ದಾರೆ ಜಿಮ್ಸಿನ. ಯಾಕಂದ್ರೆ ಎಲ್ಲರೂ ಹೇಳಿದ್ರು, ಯಾರ ಮಾತನ್ನು ಕೂಡ ನಂಬದೆ ಪಿಂಕಿ ಅಂತ ಹೇಳಿ ತಾನು ಕಟ್ಕೊಂಡಿದ್ದಂತಹ ಹೆಂಡತಿ ಗುಂಡನ್ನು ಕೂಡ ಬಿಟ್ಟು ಮನೆಯಿಂದ ಹೊರ ಬಂದಿದ್ರು, ಅಪ್ಪನ ವಿರೋಧ ಕಟ್ಕೊಂಡಿದ್ರು. ಇದೆಲ್ಲದರ ನಡುವೆ ಈಗ ಜಿಮ್ಸಿ ನನಗೆ ಅವಮಾನ ಆಗ್ತದ. ಯಾವಾಗ್ಲೂ ಹುಡುಗಿ ಬಗ್ಗೆ ಮಾತಾಡಿದ್ರೆ ಸಾಕು ಇಲ್ಲಿ ಜಿಮ್ಸಿನ ಕೆಂಡವಾಗ್ತಿದ್ರು. ಅದೇ ಕಾರಣಕ್ಕೆ ಇವತ್ತು ಊರಿನ ಮಂದಿ ಕೂಡ ಜಿಮ್ಸಿನನ್ನ ಛೇಡಿಸ್ತಿದ್ದಾರೆ. ಆ ಹುಡುಗಿ ಬಗ್ಗೆ ಮಾತಾಡ್ಬಿಟ್ರೆ ಸಾಕು ಹಂಗೆ ಹಿಂಗೆ ಅಂತ ಬಂದ್ಬಿಡ್ತಿದ್ದ. ಆದ್ರೆ ಇವತ್ತು ನೋಡು ಏನಾಗದ, ಆಕೆ ಕೈ ಕೊಟ್ಟು ಹೋಗಿದ್ದಾಳೆ. ನಾವು ಅವತ್ತೇ ಹೇಳಿದ್ವಿ ಅವಳು ಸರಿ ಇಲ್ಲ, ಖಂಡಿತ ದುಡ್ಡಿಗೋಸ್ಕರ ಬಂದಿದ್ದಾಳೆ, ನಿನ್ ಮೇಲೆ ಯಾವುದೇ ರೀತಿ ಪ್ರೀತಿ ಇಲ್ಲ ಅಂತ ಹೇಳಿ. ಆದ್ರೆ ನಮ್ಮ ಮಾತನ್ನ ನಂಬದೆ ಆ ಹುಡುಗಿ ಬಾಲ ಇಟ್ಕೊಂಡು ಹೋದ, ಹೆಂಡತಿಯನ್ನ ಬಿಟ್ಟು ಮೋಸ ಮಾಡ್ದ, ಅಪ್ಪನನ್ನ ತೊರೆದು ಬಿಟ್ಟ, ಮನೆಯನ್ನ ಬಿಟ್ಟ. ಇವನಿಗೆ ಸರಿಯಾಗಿ ಆಯ್ತು, ಇದೇ ರೀತಿ ಕೈ ಕೊಡ್ಬೇಕಿತ್ತು, ಅವಳು ಸರಿಯಾಗಿ ಕೊಟ್ಲು, ಅವಳು ಏನು ಅನ್ನೋದನ್ನ ಈಗಲಾದ್ರೂ ತೋರಿಸಿದಾಳ ಅಂತ ಹೇಳಿ ಎಲ್ಲರೂ ಕೂಡ ಜಿಮ್ಸಿ ನನಗೆ ಅವಮಾನವನ್ನ ಮಾಡ್ತಾರೆ. ಬಟ್ ಈ ಅವಮಾನವನ್ನ ಸಹಿಸ್ಕೊಳ್ಳೋದಕ್ಕೆ ಜಿಮ್ಸಿನಿಂದ ಸಾಧ್ಯ ಆಗೋದಿಲ್ಲ. ಈ ಊರನ್ನೇ ಬಿಟ್ಟು ಹೋಗ್ಬಿಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಅಲ್ಲಿಂದ ಹೊರಟು ಬಿಡ್ತಾರ. ಯಾವಾಗ ಇಲ್ಲಿ ಗುಂಡುಗೆ ಪಿಂಕಿ ಮದುವೆ ಆಗಿಲ್ಲ, ಕೈ ಕೊಟ್ಟು ಓಡಿ ಹೋಗಿದ್ದಾಳೆ ಅಂತ ಗೊತ್ತಾಯ್ತು, ಮನೆ ಬಿಟ್ಟು ಹೋಗ್ತಿದ್ದಂತ ಗುಂಡಮ್ಮ ಮನೆಯಲ್ಲೇ ಉಳ್ಕೋತಾಳೆ. ಜೊತೆಗೆ ಮನೆಯಲ್ಲಿ ಉಳ್ಕೊಂಡು ಗಂಡ ಮದುವೆ ಆಗಿಲ್ಲ ಅಂತ ಹೇಳಿ ಖುಷಿ
ಖುಷಿ ಅನುಭವಿಸಿದ್ರ ಬದಲಾಗಿ ಆಕೆಗೆ ಗಂಡನ ಬಗ್ಗೆನೇ ಯೋಚನೆ ಶುರುವಾಗುತ್ತೆ. ಯಾಕಂದರೆ ನನಗೇನೋ ಅವ್ನ ಮದುವೆ ನಿಂತೋಯ್ತು, ನನ್ನ ಗಂಡ ಯಾವತ್ತಿಗೂ ನನ್ನವನಾಗಿರ್ತಾನೆ ಅನ್ನೋ ಒಂದು ನೆಮ್ಮದಿ ಇದ್ದರೂ ಕೂಡ ನನ್ನ ಗಂಡ ಇವತ್ತು ಎಷ್ಟು ಸಂಕಟ ಅನುಭವಿಸ್ತಿರ್ಬೋದು. ಯಾಕಂದರೆ ಆತ ಪಿಂಕಿಯನ್ನು ತುಂಬ ಅಂದರೆ ತುಂಬ ಇಷ್ಟಪಟ್ಟಿದ್ದ, ಆಕೆನೇ ಜಗತ್ತು ಅಂದ್ಕೊಂಡಿದ್ದ. ಆದರೆ ಇವತ್ತು ಆಕೆ ಮೋಸ ಮಾಡಿರುವುದನ್ನು ಖಂಡಿತ ಅವನಿಂದ ಸಹಿಸ್ಲಿಕ್ಕೆ ಆಗುವುದಿಲ್ಲ. ನನ್ನ ಗಂಡನನ್ನು ನಾನು ಸಮಾಧಾನ ಪಡಿಸ್ಬೇಕು ಅಂತ ಹೇಳಿ ಗಂಡನನ್ನು ಹುಡ್ಕೊಂಡು ಹೋಗ್ತಾಳೆ. ಈ ಕಡೆ ಶಿವಣ್ಣ ಕೂಡ ಜಿಮ್ಸೀನನ್ನು ಹುಡ್ಕೊಂಡು ಹೋಗ್ತಾರೆ. ಇಬ್ಬರು ಎಲ್ಲ ಕಡೆ ಹುಡ್ಕಿದ್ರು ಕೂಡ ಸೀನಾ ಸಿಗುವುದಿಲ್ಲ. ಯಾಕಂದರೆ ಊರು ಬಿಟ್ಟೆ ಹೋಗ್ಬಿಟ್ಟಿದ್ದಾರೆ ಸೀನಾ. ಈ ಕಡೆ ಶಿವಣ್ಣನಿಗೆ ತುಂಬಾ ಒಂದು ರೀತಿ ಕಾತರಿಕೆ ಆಗ್ಬಿಡುತ್ತೆ. ಏನಿದು ಜಿಮ್ಸೀನಾ ಎಲ್ಲಿಗೆ ಹೋದ, ಮದುವೆ ನಿಲ್ತು, ನನ್ನ ತಂಗಿ ಬದುಕು ಸರಿ ಹೋಯ್ತು ಅಂತ ಅನ್ಕೊಂಡ್ರೆ ಇವ್ನು ನೋಡಿದ್ರೆ ಕಾಣಿಸ್ತಿಲ್ವಲ್ಲ, ಎಲ್ಲಿ ಹೋಗಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಇಲ್ಲಿ ಗುಂಡುಗೂ ಕೂಡ ಹೇಳಿ ಸಮಾಧಾನವನ್ನ ಮಾಡಲಿಕ್ಕೆ ಮುಂದಾದ್ರೆ ಗುಂಡು ಅಣ್ಣನನ್ನೇ ಸಮಾಧಾನ ಮಾಡ್ತಿದ್ದಾಳೆ. ನನ್ನ ಗಂಡ ಏನು ಎಂತು ಅಂತ ಗೊತ್ತದೆ. ಇವತ್ತು ನನ್ನ ಗಂಡ ಮದುವೆ ಆಗದೆ ಇರೋದ್ರಿಂದ ತುಂಬಾನೇ ಕುಸ್ತು ಹೋಗಿದ್ದಾರೆ. ಪಿಂಕಿ ನನಗೆ ಮೋಸ ಮಾಡಿದ್ಲು ಅಂತ ಆ ನೋವಿರೋ ತನಕ ಎಲ್ಲೋ ಇರ್ತಾರೆ. ಖಂಡಿತ ನನಗೆ ವಿಶ್ವಾಸ ಇದೆ, ನನ್ನ ಗಂಡ ನನಗೋಸ್ಕರ ಮರಳಿ ವಾಪಸ್ ಬಂದೇ ಬರ್ತಾರೆ. ಅವ್ರಿಗೆ ನಿಜವಾದ ಪ್ರೀತಿ ಏನು ಅಂತ ಗೊತ್ತಾಗುತ್ತೆ, ನಾನು ಏನು ಅವರಪ್ಪ ಏನು ಅಂತ ಗೊತ್ತಾಗುತ್ತೆ, ಈ ಮನೆ ಬಲ್ಲೆ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ಮರಳಿ ಜಿಮ್ಸಿನ ಒಂದು ವಾರ ಅಲ್ಲ ಒಂದು ತಿಂಗಳಾದ ನಂತರನಾದರೂ ಬಂದೇ ಬರ್ತಾರೆ ಅಂತ ಹೇಳಿ ನೀನು ಎಲೆಕ್ಷನ್ ಬಗ್ಗೆ ತಲೆ ಕೆಡಿಸ್ಕೊ ಅಂತ ಹೇಳ್ತಾರೆ. ಫೈನಲಿ ಎಲೆಕ್ಷನ್ ನಡೆದಾಯಿತು. ಬಟ್ ಏನೇ ಇದ್ರು ರಿಸಲ್ಟ್ ಬರೋದು ಒಂದೇ ಬಾಕಿ. ರಿಸಲ್ಟ್ ಬರೋ ದಿನ ಕೂಡ ಬಂದಿದೆ. ಅತ್ತ ಕಡೆ ವೀರಭದ್ರ ಒಂದು ಸೈಡಲ್ಲಿ ಲೀಡಿಂಗ್ ತನ್ನ ತಗೋತಿದ್ರೆ ಶಿವಣ್ಣ ಮತ್ತೊಂದು ಕಡೆಯಲ್ಲಿ ಲೀಡಿಂಗಿಗೆ ಬರ್ತಿದ್ದಾರೆ. ಒಂದು ಕಡೆ ವೀರಭದ್ರ ಲೀಡಿಂಗಲ್ಲಿದ್ದರೆ ಮತ್ತೊಂದು ಕಡೆ ಶಿವಣ್ಣ ಒಮ್ಮೆ ಅವರು ಅದೇ ರೀತಿಯಲ್ಲಿ ಆ ಒಂದು ಚುನಾವಣಾ ಫಲಿತಾಂಶ ಹೊರಹೊಮ್ಮುತ್ತಿದೆ. ಇದರ ನಡುವೆ ಇಲ್ಲಿ ಶಿವು ತನ್ನ ಮಾವ ವೀರಭದ್ರನೇ ಗೆಲ್ಲಬೇಕು ಅಂತ ಹೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾರೆ. ಆದರೆ ಅಲ್ಲಿ ವೀರಭದ್ರ ಯಾವುದೇ ಕಾರಣಕ್ಕೂ ಕೂಡ ಶಿವು ಗೆಲ್ಲಬಾರ್ದು ಅಂತ ಪ್ರಾರ್ಥನೆ ಮಾಡ್ತಿದ್ದಾರೆ. ಕೊನೆಗೂ ಎಲೆಕ್ಷನ್ನ ರಿಸಲ್ಟ್ ಹೊರಬಿದ್ದಿದೆ. ಇಲ್ಲಿ ವೀರಭದ್ರನ ಮುಂದೆ ಶಿವಣ್ಣ ಬೇರಿಯನ್ನ ಬಾರಿಸಿದ್ದಾರೆ. ಇಲ್ಲಿ ಎಲ್ಲರೂ ಕೂಡ ಕುಣಿದು ಕುಪ್ಪಳಿಸಿದ್ದಾರೆ, ಪಟಾಕಿ ಹೊಡೆದಿದ್ದಾರೆ ತಮ್ಮ ಜನನಾಯಕನಿಗೋಸ್ಕರ. ಫೈನಲಿ ಇಲ್ಲಿ ಶಿವಣ್ಣನ ಬಳಿಗೆ ಬಂದಂತಹ ಜನರು ಹಾರವನ್ನ ಹಾಕಿ ಎತ್ತಿ ಮೆರೆಸ್ತಿದ್ದಾರೆ. ಬಟ್ ಇಲ್ಲಿ ಶಿವಣ್ಣನಿಗೆ ನಾನು ಗೆದ್ದಿ ಅನ್ನೋ ಒಂದು ಖುಷಿಗಿಂತ ತನ್ನ ಮಾವ ಸೋತೋದ್ರು ಅನ್ನೋ ಬೇಜಾರೇ ಜಾಸ್ತಿ ಇದೆ. ಹಾಗಾಗಿ ಅದನ್ನ ಸಂಭ್ರಮಿಸ್ತಿಲ್ಲ. ಇಲ್ಲಿ ಪಾರು ಏನಿದು ಈ ರೀತಿ ಇದೆಯಲ್ಲ, ಖುಷಿಯಿಂದ ಇರ್ಬೇಕಲ್ವಾ, ಖುಷಿ ಪಡು ಮಾವ ಅಂತ ಹೇಳ್ತಿದ್ದಾರೆ. ಆ ಕಡೆ ವೀರಭದ್ರನ್ ಮನಸ್ಸಲ್ಲಿ ತುಂಬಾನೇ ಸಂಕಟ ಇದೆ, ಕೋಪ ಇದೆ, ಸೇಡಿದೆ, ಸಿಟ್ಟಿದೆ. ಬಟ್ ಎಲ್ಲವನ್ನ ಕೂಡ ಹದಮಿಟ್ಕೊಂಡು ಬಂದು ಇಲ್ಲಿ ಶಿವಣ್ಣನಿಗೆ ಅಭಿನಂದಿಸ್ತಾರೆ. ನಾನು ಗೆದ್ರೇನು, ನನ್ನ ಅಳಿಯ ಗೆದ್ರೇನು, ನನ್ನ ಅಳಿಯ ಗೆದ್ದಿದ್ದಾನೆ, ಆ ಖುಷಿ ನನಗಿದೆ ಅಂತ ಹೇಳ್ತಾರ. ಆಗ ಶಿವಣ್ಣಂಗೆ ಒಂದು ರೀತಿ ಸಮಾಧಾನವಾಗುತ್ತೆ. ತದನಂತರ ಇಲ್ಲಿ ಶಿವಣ್ಣನ ಸ್ಟೈಲ್ ಬದಲಾಗಿದೆ. ಇಲ್ಲಿ ಪಾರು ಈ ಊರಿನ ಜನನಾಯಕನಾಗಿ ನೀನು ಈ ರೀತಿ ಇರಬೇಕು ಅಂತ ಹೇಳಿ ಫಾರ್ಮಲ್ಸ್ ಅನ್ನ ಹಾಕಿಸೋದ್ರ ಮುಖಾಂತರ ಶಿವಣ್ಣನ ಸ್ಟೈಲ್ ಅನ್ನೇ ಬದಲಾಯಿಸಿಬಿಟ್ಟಿದ್ದಾರೆ. ಅತ್ತ ಕಡೆ ಜಿಮ್ಸೀನ ಮರಳಿ ಮನೆಗೆ ವಾಪಸ್ ಆಗೋ ಯೋಚನೆ ಮಾಡಿದ್ದಾರೆ. ತನ್ನ ಹೆಂಡತಿಯ ಪ್ರೀತಿಯ ಅರಿವಾಗಿದೆ ಜಿಮ್ಸೀನನಿಗೆ. ಹಾಗಿದ್ರೆ ಇಲ್ಲಿ ಪಿಂಕಿ ಏನಾದ್ರೂ ಮದುವೆ ಆಗಿ ಬಂದು ಜಿಮ್ಸೀನನ ಮುಂದೆ ನಿಂತ್ಕೊತಾಳೆ. ಜಿಮ್ಸೀನ ಸಿಡಿದೇಳ್ತಾರ, ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.